ತುಂಬ ಸುಸ್ತಾಗಿದ್ದಾರೆ, ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲ, ಅಕ್ಕ ಯಾಕೆ ಹೀಗೆ ಮಾಡಿದ್ಲು? ಮಧ್ಯರಾತ್ರಿಯಲ್ಲಿ ಯಾರಿಗೂ ಹೇಳ್ದೆ ಕೇಳದೆ ಆಚೆ ಯಾಕೆ ಹೋದ್ಲು? ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಅಲ್ಲ, ಬರ್ತ್ಡೇ ಮುಗಿಯೋವರೆಗೂ ನಮ್ಮ ಜೊತೆನೇ ಇದ್ಲು, ಊಟನೂ ನಮ್ಮ ಜೊತೆನೇ ಮಾಡೋದು. ಆದರೆ ರಾತ್ರಿ ಅಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ್ಲು ಅಂತಲೇ ಗೊತ್ತಾಗ್ತಿಲ್ಲ. ಡಾಕ್ಟ್ರು BP ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಇದ್ರು. ಏನೋ ನೋಡಿ ಪಾಪ ಹೆದರಿಬೇಕು. ಮಧ್ಯರಾತ್ರಿಯಲ್ಲಿ ಅರ್ಜೆಂಟ್ ಕೆಲಸ ಇದ್ದರೆ ನಮ್ಗೆ ಯಾರಿಗಾರು ಫೋನ್ ಮಾಡ್ಬೋದಾಗಿತ್ತು. ಅಲ್ಲ, ಅಷ್ಟೊತ್ತಿನಲ್ಲಿ ಆಚೆ ಹೋಗೋ ಕಾರಣ ಏನಿತ್ತು ಇವಳಿಗೆ? ಕಾರಣ ಇದೆ ಅಪ್ಪ. ಆ ಕಾರಣನ ನಾನು ಅರ್ಥ ಮಾಡಿಸ್ತಿದ್ದೀನಿ. ಶ್ರಾವಣಿ, ಅಕ್ಕನಿಗೆ ಹೀಗಾಗಿರೋದಕ್ಕೆ ಕಾರಣ ನಿನಗೆ ಗೊತ್ತಾ? ಏನು ಅರ್ಥ ಮಾಡಿಸ್ತೇ ನೀನು? ಹೌದಪ್ಪ, ನೀವಾಗ ನೀವೇ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅರ್ಥ ಮಾಡ್ಸೋದಕ್ಕೆ ಯಾರಾದ್ರೂ ಬರ್ಬೇಕಲ್ವಾ? ಏನು ಹೇಳ್ತಿದ್ಯಾ ಪುಟ ನೀನು? ಅಣ್ಣ ಅಕ್ಕನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ಯಾ? ಅರ್ಥ ಮಾಡ್ಕೊಂಡಿದ್ದಾರೆ ಚಿಕ್ಕಪ್ಪ, ಆದರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೆನ್ನೆ ರಾತ್ರಿ ಏನು ನಡೀತು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಅವಾಗ ಅವ್ರು ಎಂಥವ್ರು, ಅವ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಸುತ್ತಿ ಬಳಸಿ ಮಾತಾಡ್ಬೇಡ ಶ್ರಾವಣಿ. ಅದೇನಿದೆಯೋ ಅದನ್ನ ನೇರವಾಗಿ ಹೇಳು. ಹೇಳ್ತೀನಿ ಅಪ್ಪ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಜ್ಜಿಗೆ ಗೊತ್ತಾಗಬಾರ್ದು. ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ನೀವು ನಂಬಿರೋ ನಿಮ್ಮ ಅಕ್ಕ ಅಂದರೆ ವಿಜಯಾಂಬಿಕಾ, ನೀವು ದೇವ್ರಿಗಿಂತ ಹೆಚ್ಚಾಗಿ ಆರಾಧಿಸೋ ಲಲಿತಾ ದೇವಿನ ಅಂದರೆ ನಮ್ಮ ಅಜ್ಜಿನ ಕೊಲ್ಲೋದಿಕ್ಕೆ ಹೊರಟಿದ್ರು. ಏನ್ ಮಾತಾಡ್ತಾ ಇದ್ದೆ ನೀನು? ಪಾಪ ಅಕ್ಕ ಹಾಸಿಗೆ ಹಿಡಿದು ಮಲಗಿದ್ದಾಳೆ, ಏನನ್ನು ನೋಡಿ ಹೆದರ್ಕೊಂಡಿದ್ದಾಳೆ. ಅಂತದ್ರಲ್ಲಿ ಅವಳ ಮೇಲೆ ಆರೋಪ ಹೊರಿಸ್ತಾ ಇದೀಯಾ? ಅದು ಅತ್ತೆ ಅವ್ರನ್ನ ಕೊಲ್ಲಕ್ ಹೋಗಿದ್ಲು ಅಂತ. ನೋಡು ಶ್ರಾವಣಿ, ನಿನಗೆ ಅಕ್ಕನ ಬಗ್ಗೆ ಕೋಪ ಇರಬಹುದು, ನಿಮ್ಮಿಬ್ಬರ ಮಧ್ಯೆ 1000 ಮನಸ್ತಾಪ ಇರಬಹುದು, ಆದ್ರೆ ಅವಳು ಅದಕ್ಕೆಲ್ಲ ಕ್ಷಮೆ ಕೇಳಿದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಸಿಗಾಕ್ಸಕ್ಕೆ ಹೊರಟಿದ್ಯಾ? ವಿಷಯಗಳನ್ನೆಲ್ಲ ನಾನು ಸಹಿಸೋದಿಲ್ಲ ಅಂತ ನಿನಗೆ ಗೊತ್ತು. ಸಹಿಸೋದೇನು ನಾನು ನಂಬಲ್ಲ. ನನಗೆ ಗೊತ್ತು ಅಪ್ಪ, ನಾನು ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದೀನಿ ಅಂದಮೇಲೆ ಇದನ್ನ ನೀವು ನಂಬಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ಈ ಆರೋಪನ ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ. ನಮ್ಮ ಮನೇಲಿ CCTV ಕ್ಯಾಮ್ರಾ ಇದೆ ಅಲ್ವಾ? ಈ ಮನೇಲಿ ಏನೇ ನಡೆದ್ರು ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ ಅಲ್ವಾ? ಅದನ್ನ ನೋಡಿದ್ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಅಲ್ವಾ? ಚಿಕ್ಕಪ್ಪ, ಸ್ವಲ್ಪ ಲ್ಯಾಪ್ಟಾಪ್ ತಗೊಂಬನ್ನಿ. ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ ಅಂದೆ. ಆರೋಪ ಮಾಡೋದು ಸುಲಭ, ಸಾಬೀತು ಮಾಡೋದು ಕಷ್ಟ. ನಾನು ಸುಳ್ಳು ಹೇಳ್ತಾ ಇಲ್ಲ ಅಪ್ಪ. ಅಜ್ಜಿ ರಾತ್ರಿ ಮಲಗಿರುವಾಗ ವಿಜಯಾಂಬಿಕಾ ಅತ್ತೆ ಅವ್ರನ್ನ ಶಡಪ್ ಶ್ರಾವಣಿ, ಏನೇನೋ ಕತೆ ಕಟ್ಬೇಡ. ಫುಟೇಜ್ ತೋರಿಸ್ತೀನಿ ಹಿಂದೆ ತೋರ್ಸು. ಇದ್ರಲ್ಲಿ ಯಾವ ಫುಟೇಜು ಸಿಗ್ತಾ ಇಲ್ಲ ಅಪ್ಪ. ಅಡುಗೆ ಮನೆದು, ರೂಮಿನ ಹೊರಗಡೆದು ಯಾವ ಫುಟೇಜು ರೆಕಾರ್ಡ್ ಆಗಿಲ್ಲ ಇದರಲ್ಲಿ. ಶ್ರಾವಣಿ, ರಿವೈಂಡ್ ಮಾಡಿ ಪ್ಲೇ ಮಾಡು.
ಶ್ರಾವಣಿ ಏನಮ್ಮ ಇದೆಲ್ಲ? ಚಿಕ್ಕಪ್ಪ, ವಿಜಯ ಅತ್ತೆ ಅಜ್ಜಿನ ಕೊಲ್ಲೋದಕ್ಕೆ ಹೊರಟಿದ್ರು, ಅದಕ್ಕೆ ನಾನು ಶ್ರಾವಣಿ, ನಿನ್ನ ಮೇಲೆ ಕೈ ಮಾಡಬಾರದು, ನೀನು ಸಾಲಿಗ್ರಾಮದ ಕುಡಿ ಅಂತ ಅತ್ತೆಯವರು ಹೇಳಿದ್ದಾರೆ. ತೊಂದೆ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನು ನಂಬಿ. ಛೇ, ನೀನ್ ಇಷ್ಟು ಚೀಪ್ ಲೆವೆಲ್ಗೆ ಇಳಿತ ಅಂತ ನನಗೆ ಗೊತ್ತಿರಲಿಲ್ಲ. ಪಾಪ ಅಕ್ಕ ನನ್ನ ಹತ್ರ ಬೇಡ್ಕೊಂಡು, ನಂದೇನು ತಪ್ಪಿಲ್ಲ, ಶ್ರಾವಣಿನೇ ನನ್ನ ವಿರುದ್ಧವಾಗಿ ನಿಂತಿದ್ದಾಳೆ ಅಂತ. ಆದ್ರೆ ನಾನು ನಂಬಲಿಲ್ಲ. ಇವತ್ತು ಗೊತ್ತಾಗ್ತಾ ಇದೆ, ತಪ್ಪೆಲ್ಲ ನೀನೇ ಮಾಡಿ, ಅವಳು ಕೋಪ ಬರೋ ಹಾಗೆ ಮಾಡಿ, ಅಕ್ಕನೇ ಕೆಟ್ಟೋಳು ಅಂತ ಸಾಬೀತು ಮಾಡಕ್ ಹೊರಟಿದ್ಯಾ. ಯಾಕಮ್ಮ ಶ್ರಾವಣಿ ಹೀಗೆಲ್ಲ ಮಾಡ್ತಾ ಇದೀಯಾ? ಅಷ್ಟಕ್ಕೂ ನಿನಗೂ ಅಕ್ಕಂಗೂ ಏನ್ ಮನಸ್ತಾಪ ಇದೆ ಅಂತ? ಇಲ್ಲ ಚಿಕ್ಕಪ್ಪ, ನಾನು ನಿಜ ಹೇಳ್ತಿದ್ದೀನಿ. ನೀನ್ ಇನ್ನೇನು ಹೇಳೋದು ಬೇಕಾಗಿಲ್ಲ. ಗೊತ್ತೋ ಗೊತ್ತಿಲ್ದೇನೋ ಅಕ್ಕ ಒಂದು ತಪ್ಪು ಮಾಡಿದ್ಲು ಅನ್ನೋ ಕಾರಣಕ್ಕೆ ಪದೇ ಪದೇ ಅವಳ ಮೇಲೆ ಆರೋಪ ಹೊರಿಸ್ತಾ ಇದೀಯ. ನೀನ್ ಅಕ್ಕನ ವಿಷಯದಲ್ಲಿ ನಡ್ಕೋತಾ ಇರೋದು ತುಂಬಾ ತಪ್ಪು. ಇದಕ್ಕೆ ನಿನಗೆ ಕ್ಷಮೆನೇ ಇಲ್ಲ. ಅತ್ತೆ ಮೇಲೆ ಗೌರವದಿಂದ ನೀನು ಸುಬ್ಬು ಹೆಂಡತಿನ ಒಂದೇ ಕಾರಣದಿಂದ ನಿನ್ನ ಮೇಲೆ ಕನಿಕರ ತೋರಿಸ್ತಾ ಇದ್ದೀನಿ. ಹೊಟ್ಟೋಗಿಲ್ಲಿಂದ, ಹೊಟ್ಟೋಗಿಲ್ಲಿಂದ. ಅಪ್ಪ, ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಪ್ಪ. ಛೇ, ಅಪ್ಪ ಅಂತ ಕರಿಬೇಡ. ಇಷ್ಟೆಲ್ಲ ಆದ್ಮೇಲೂ ನೀನ್ ಬಾಯಲ್ಲಿ ನನ್ನ ಅಪ್ಪ ಅಂತ ಪಾಪ ಅಕ್ಕ ಮನಸ್ಸಲ್ಲಿ ಎಷ್ಟು ನೋವು ಇಟ್ಕೊಂಡಿದ್ರು ನಮ್ಮನ್ನೆಲ್ಲ ನಗ್ನಗ್ತಾ ಮಾತಾಡಿಸ್ತಾ ಇರ್ತಾಳೆ. ಯಾಕೆ? ಈ ಮನೆ ಸಂತೋಷವಾಗಿರ್ಲಿ ಅಂತ. ಆದ್ರೆ ನೀನು ಅಕ್ಕನ ವಿರುದ್ಧ ನಾನೇ ಮಾತಾಡೋ ಹಾಗೆ ಮಾಡ್ಬಿಟ್ಟೆ. ಅದರಿಂದ ಅವಳು ನೊಂದ್ಕೊಂಡು ಹಾಸಿಗೆ ಹಿಡಿದಿದ್ದಾಳೆ. ಅಲ್ಲ, ಇವತ್ತು ಅವಳ ಮೇಲೆ ಆರೋಪ ಹೊರ್ಸಕ್ಕೆ ಅತ್ತೆ ಅವ್ರನ್ನ ಕಾರಣ ಮಾಡ್ಕೊಂಡ್ಬಿಟ್ಟಿಯಲ್ಲ. ನಿನಗೆ ಮನುಷ್ಯತ್ವನೇ ಇಲ್ಲ. ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬಿಡ. ಹೊಟ್ಟೋಗಿಲ್ಲಿಂದ, ಹೊಟ್ಟೋಗ.